ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 2026 ಮಾರ್ಚ್ ತಿಂಗಳ ಫಾಲ್ಗುಣ ಮಾಸದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ, ತಿಥಿ ನಕ್ಷತ್ರ ಯಾವುದು, ಸ್ವಾಮಿಯ ಪೀಠದ ಹೆಸರೇನು, ನಾಮದ ಹೆಸರೇನು, ಚಂದ್ರೋದಯ ಸಮಯ ಯಾವಾಗ, ಹೊಸದಾಗಿ ಪ್ರಾರಂಭಿಸುವವರು ಈ ತಿಂಗಳು ಪ್ರಾರಂಭಿಸಬಹುದಾ ಬೇಡವಾ, ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮನುಷ್ಯರ ಕಷ್ಟಗಳನ್ನು ಪರಿಹರಿಸುವ ವ್ರತ ಸಂಕಷ್ಟಹರ ಚತುರ್ಥಿ ವ್ರತ. ಗಣಪನಿಗೆ ಅತ್ಯಂತ ಪ್ರೀತಿಕರವಾದ ತಿಥಿ ಚತುರ್ಥಿ ತಿಥಿ. ಹುಣ್ಣಿಮೆಯ ನಂತರ ಬರುವಂತಹ ಚತುರ್ಥಿ ದಿನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸ್ತೀವಿ. ಸಂಕಷ್ಟಹರ ಚತುರ್ಥಿಯನ್ನು ಯಾಕೆ ಬಹಳ ಶ್ರೇಷ್ಠವಾದ ವ್ರತ ಅಂತ ಆಚರಿಸಬೇಕು ಅಂದರೆ, ಈ ವ್ರತವನ್ನು ಕಷ್ಟಗಳನ್ನು ಪರಿಹರಿಸುವ ಮಹತ್ವವಾದ ಶ್ರೇಷ್ಠವಾದ ವ್ರತ ಅಂತ ಕರೀತಾರೆ. ನಮ್ಮಲ್ಲಿ ಜಾತಕ ದೋಷಗಳಿಂದ ನಾವು ಎಷ್ಟೋ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ, ನಾವು ಮಾಡುವ ಕೆಲಸಗಳಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದರೆ, ನಾವು ಮಾಡುವ ಕೆಲಸಗಳಲ್ಲಿ ಅಡೆತಡೆಯಾಗಿ ಅವು ಮುಂದುವರಿಯದೇ ಇದ್ದರೆ, ನಾವು ಸಂಕಷ್ಟಹರ ಚತುರ್ಥಿ ವ್ರತವನ್ನು 3 ತಿಂಗಳು, 5 ತಿಂಗಳು, 9 ತಿಂಗಳು, ಸಾಧ್ಯವಾದರೆ 21 ತಿಂಗಳು ಆಚರಿಸಿದ್ದೇ ಆದರೆ ನಮ್ಮ ಸಂಕಷ್ಟಗಳೆಲ್ಲವೂ ಪರಿಹಾರವಾಗಿ ನಾವು ಮಾಡುವ ಕೆಲಸಗಳಲ್ಲಿ ಸಂಕಷ್ಟಗಳು ತೊಲಗಿ ಹೋಗಿ ಸಫಲತೆಯನ್ನು ಕಾಣ್ತೀವಿ ಅಂತ ಪ್ರತೀತಿ. ಬನ್ನಿ ಹಾಗಾದರೆ ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಹೇಗೆ ಆಚರಿಸಬೇಕು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವ್ರತವನ್ನು ಬಹುಳ ಚೌತಿ ದಿನ ಪ್ರಾರಂಭಿಸಬೇಕು. ಈ ದಿನ ಬೆಳಗಿನ ಜಾವ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ತಲೆ ಸ್ನಾನ ಮಾಡಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ರಂಗೋಲಿ ಹಾಕಿ ಹೊಸಲಿಗೆ ಅರಿಶಿನ ಕುಂಕುಮ ಹೂವನ್ನು ಹಚ್ಚಿ ಹೂವನ್ನಿಟ್ಟು ಮೊದಲು ಹೊಸಲ ಪೂಜೆಯನ್ನು ಮಾಡ್ಕೋಬೇಕು. ಯಾವುದೇ ಪೂಜೆಯನ್ನು ಮಾಡಿದ್ರೂ ನೀವು ಮುಂಚೆ ಹೊಸಲು ಪೂಜೆಯನ್ನು ಮಾಡಿಕೊಂಡೇ ಮಾಡಬೇಕು. ನಂತರ ನೀವು ದೇವರ ಮನೆಯಲ್ಲಾದರೂ ಸರಿ ಸಪ್ರೇಟಾಗಿ ಪೀಠವನ್ನು ಹಾಕ್ಕೊಂಡಾಗಲಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಪೀಠವನ್ನು ಹಾಕ್ಕೊಂಡ್ರೆ ಪೀಠದ ಕೆಳಗೆ ನೆಲವನ್ನು ಸ್ವಚ್ಛ ಮಾಡಿಕೊಂಡು ಪದ್ಮ ರಂಗೋಲಿಯನ್ನು ಹಾಕಿ ಪೀಠವನ್ನು ಹಾಕ್ಕೋಬೇಕು. ಅದರ ಮೇಲೆ ಒಂದು ಬಟ್ಟೆಯನ್ನು, ಕೆಂಪು ಅಥವಾ ಹಳದಿ ಅಥವಾ ಬಿಳಿ ಬಟ್ಟೆಯನ್ನು ಹಾಕ್ಕೋಬೇಕು. ವಿನಾಯಕನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಳ್ಳಿ. ಪರಿಮಳ ಭರಿತವಾದ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಮೊದಲು ನೀವು ಸ್ವಾಮಿಗೆ ಮುಡುಪನ್ನು ಕಟ್ಕೋಬೇಕು. ಒಂದು ಬಿಳಿ ಅಥವಾ ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ 2 ವೀಳ್ಯದೆಲೆ ಅಡಿಕೆಯನ್ನು ಹಾಕಿ 2 ಖರ್ಜೂರಗಳನ್ನು ಇಟ್ಕೊಳ್ಳಿ. ಸ್ವಲ್ಪ ಜವಾದ್ ಪೌಡ್ರ್ ಹಾಕಿ 1-2 ಹೂಗಳನ್ನು ಹಾಕಿ ನಂತರ 11 ರು ಅಥವಾ 21 ರೂಪಾಯಿ ಅಥವಾ 101 ರೂಪಾಯಿ ಹೀಗೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ಇಟ್ಟು ಮುಡುಪನ್ನು ಕಟ್ಟಿ ಊದುಬತ್ತಿ ಬೆಳಗಿ ನಿಮ್ಮ ಸಂಕಷ್ಟ ಏನಿದೆಯೋ ಅದನ್ನು ಹೇಳಿಕೊಂಡು, ಸ್ವಾಮಿ ನನಗೆ ಇಂತಹ ಕಷ್ಟ ಇದೆ, ಇಷ್ಟು ಸಂಕಷ್ಟಹರ ಚತುರ್ಥಿ ವ್ರತಗಳನ್ನು ಮಾಡ್ತೀನಿ, ನನ್ನ ಈ ಸಂಕಷ್ಟವನ್ನು ಪರಿಹರಿಸುವಂಥ ಸಂಕಲ್ಪವನ್ನು ಮಾಡಿಕೊಂಡು ಗಣಪನ ಫೋಟೋ ಮುಂದೆ ಇಡಿ. ವಿಘ್ನೇಶ್ವರನಿಗೆ ನೈವೇದ್ಯಕ್ಕಾಗಿ ಕಡುಬು, ಉಂಡೆಗಳನ್ನು, ಹಣ್ಣುಗಳನ್ನು, ಮೋದಕಗಳನ್ನು ನೈವೇದ್ಯವಾಗಿ ಇಟ್ಕೊಳ್ಳಿ. ನಂತರ ನೀವು ವಿನಾಯಕನ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ. 2 ತುಪ್ಪದ ದೀಪಗಳನ್ನು ಹಚ್ಚಿ ಹೂ ಹಾಕಿ ಧೂಪ ತೋರಿಸಿ. ಈ ರೀತಿ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿ ಪೂಜೆಗೆ ಬೆಳಗ್ಗೆ ಈ ರೀತಿ ಸಂಕಲ್ಪ ಮಾಡಿಕೊಂಡು ಸಾಯಂಕಾಲನೇ ಪೂಜೆ ಮಾಡಿದ್ರೆ ಶ್ರೇಷ್ಠ. ಯಾಕಂದರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಹಾಗಾಗಿ ನಂತರ ಇದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸೋದಕ್ಕೆ ಚಂದ್ರೋದಯ ಸಮಯನೇ ಶ್ರೇಷ್ಠ. ಆದ್ದರಿಂದನೇ ಎಲ್ಲ ದೇವಾಲಯಗಳಲ್ಲೂ ಸಾಯಂಕಾಲನೇ ಸಂಕಷ್ಟಹರ ಚತುರ್ಥಿ ಪೂಜೆ ಕೂಡ ಮಾಡ್ತಾರೆ. ಮತ್ತು ಸಾಯಂಕಾಲ ನೀವು 2 ತುಪ್ಪದ ದೀಪಗಳನ್ನು ಹಚ್ಚಿ ಗರಿಕೆ, ಎಕ್ಕೆ ಹೂ, 21 ಪತ್ರೆಗಳು ವಿಘ್ನೇಶ್ವರನ ಪೂಜೆಗೆ ಬಹಳ ಶ್ರೇಷ್ಠ. ಇವೆಲ್ಲ ಶ್ರೇಷ್ಠ, ಆದರೆ ನಿಮಗೆ ಇದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಹೊಂದಿಸಿಕೊಂಡು ವಿವಿಧ ಪರಿಮಳಭರಿತ ಹೂಗಳಿಂದ ವಿಘ್ನೇಶ್ವರನ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಸ್ವಾಮಿಯನ್ನು ಅರ್ಚನೆ ಮಾಡಿ, ಅಂದರೆ ಒಂದೊಂದು ಹೂ ಆಗಲಿ, ಗರಿಕೆ ಆಗಲಿ, ಪತ್ರೆ ಆಗಲಿ ಸ್ವಾಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಶ್ರದ್ಧಾಭಕ್ತಿಯಿಂದ ಸಮರ್ಪಿಸುತ್ತಾ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ. ಅಂದರೆ ವಿಘ್ನೇಶ್ವರನ ಅಷ್ಟೋತ್ತರಗಳು ಒಂದು ಪುಸ್ತಕ ಸಿಗುತ್ತೆ ಅಥವಾ ಯೂಟ್ಯೂಬಲ್ಲಿ ಹೊಡೆದ್ರೂ ಬರುತ್ತೆ. ಅಥವಾ ನಿಮ್ಗೆ ಆ ಅಷ್ಟೋತ್ತರಗಳನ್ನು ಓದೋಕ್ಕೆ ಬರಲಿಲ್ಲ ಅಂತಂದರೂ
ಓಂ ಗಂ ಗಣಪತಯೇ ನಮಃ ಅಂತ ಹೇಳಿ 108 ಬಾರಿ ಹೇಳ್ಕೊಳ್ಳಿ. ಈ ದಿನ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಬಾಲಚಂದ್ರ ಮಹಾಗಣಪತಿ ನಾಮದಿಂದ ಆಚರಿಸೋದ್ರಿಂದ ಬಾಲಚಂದ್ರ ಮಹಾಗಣಪತಿಯೇ ನಮಃ ಅಂತ 108 ಬಾರಿ ಹೇಳ್ಕೋಬೋದು. ಅದೇ ರೀತಿ ಈ ದಿನದ ಪೀಠದ ಹೆಸರು ಬಂದು ಆಗಮ ಪೀಠದ ಹೆಸರಿನಿಂದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಬೇಕು. ಸ್ನೇಹಿತರೆ, ಹಾಗಾದರೆ ಬನ್ನಿ 2026 ಮಾರ್ಚ್ನಲ್ಲಿ ಈ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ ಅಂತ ನೋಡೋಣ. 2026 ಮಾರ್ಚ್ನಲ್ಲಿ ಪಾಲ್ಗುಣ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ತಿಥಿ ಮಾರ್ಚ್ 6ನೇ ತಾರೀಕು ಶುಕ್ರವಾರ ಸಾಯಂಕಾಲ 5:55 ಪ್ರಾರಂಭವಾಗಿ ಮಾರ್ಚ್ 7ನೇ ತಾರೀಕು ಶನಿವಾರ ಸಾಯಂಕಾಲ ರಾತ್ರಿ 7:06 ಇದೆ. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಚಂದ್ರೋದಯಕ್ಕೆ ತೆಗೆದುಕೊಳ್ಳಬೇಕು. ಚಂದ್ರೋದಯ ಸಮಯ ಮಾರ್ಚ್ 6ನೇ ತಾರೀಕು ಶುಕ್ರವಾರ ಇರೋದರಿಂದ ಮಾರ್ಚ್ 6ನೇ ತಾರೀಕು ಶುಕ್ರವಾರನೇ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಬೇಕು. ಹೌದು ಸ್ನೇಹಿತರೆ, ಮಾರ್ಚ್ 6ನೇ ತಾರೀಕು ಶುಕ್ರವಾರ ಸಾಯಂಕಾಲ ನೀವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಬಹುದು. ಚಂದ್ರೋದಯ ಸಮಯ ಬಂದು 6ನೇ ತಾರೀಕು ರಾತ್ರಿ 9:14 9:14 9:35 ಒಳಗೆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಪೂಜಿಸ್ಕೋಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದು ಹೇಗಪ್ಪ ಅಂದರೆ, ಒಂದು ರಾಗಿ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಗರಿಕೆಯನ್ನು ಹಾಕಿ ನಿಮ್ಮ ಮನೆ ಮುಂದೆ ಆಗಲಿ ಟೆರೆಸ್ ಮೇಲೆ ಆಗಲಿ ಹೋಗಿ ನಿಮಗೆ ಚಂದ್ರ ಎಲ್ಲಿ ಕಾಣಿಸ್ತಾನೋ ಅಲ್ಲಿಗೆ ಹೋಗಿ ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ಚಂದ್ರನನ್ನು ನೋಡ್ತಾ ಈ ಚೊಂಬಿನಲ್ಲಿರುವ ನೀರನ್ನು 3 ಬಾರಿ ಕೆಳಗೆ ಬಿಡಿ. ಹೀಗೆ ಬಿಡುವಾಗ ನೀರು ನೆಲದ ಮೇಲೆ ತುಳಿಯೋ ಜಾಗದಲ್ಲಿ ಬೀಳದೆ ಒಂದು ಗಿಡವನ್ನು ಆಗಲಿ ಅಥವಾ ಒಂದು ತಟ್ಟೆಯನ್ನು ಆಗಲಿ ಇಟ್ಟು ಆ ನೀರು ಬೀಳುವಂತೆ ನೋಡ್ಕೊಳ್ಳಿ. ತುಳಿಯೋ ಜಾಗದಲ್ಲಿ ಆ ನೀರು ಬೀಳಬಾರ್ದು. ಏನಾದರೂ ಮೋಡಗಳಿದ್ದು ಅಥವಾ ಏನಾದರೂ ಆಗಿ ತೊಂದರೆ ಆಗಿ ಚಂದ್ರ ಕಾಣಿಸ್ಲಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಫೋಟೋದಲ್ಲಿ ಶಿವ ಪಾರ್ವತಿ ಇರುವಂತಹ ಫೋಟೋದಲ್ಲಿ ಚಂದ್ರ ಇದ್ದೇ ಇರ್ತಾನೆ. ಅದರಲ್ಲಿರುವಂತಹ ಚಂದ್ರನನ್ನು ನೋಡಿ ನೀವು ಅರ್ಘ್ಯವನ್ನು ಬಿಡಬಹುದು. ಈ ವ್ರತವನ್ನು ಮಾಡುವಂಥವರು ಆದಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವವರೆಗೂ ಉಪವಾಸವಿದ್ದು ಅರ್ಘ್ಯವನ್ನು ಕೊಟ್ಟು ಗಣೇಶನಿಗೆ ಪೂಜೆಯನ್ನು ಮಾಡಿದ ನಂತರ ನೀವು ಮೊಸರನ್ನವನ್ನು ತಿನ್ನಬಹುದು. ಈ ರೀತಿ ಉಪವಾಸವಿದ್ದು ಉಪವಾಸವನ್ನು ಬಿಡಬೇಕಾಗುತ್ತೆ ಸ್ನೇಹಿತರೆ, ನೀವು ಹೀಗೆ ಗಣೇಶನನ್ನು ಪೂಜಿಸಿ ಭಜಿಸಿ ಆರಾಧಿಸಿದ್ದೇ ಆದರೆ ಆ ವಿಘ್ನೇಶ್ವರ ನಿಮ್ಮ ಸಂಕಷ್ಟಗಳನ್ನು ಪರಿಹರಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾನೆ. ನೀವು ಮನಸ್ಫೂರ್ತಿಯಾಗಿ ನಂಬಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂಕಷ್ಟಹರ ಚತುರ್ಥಿ ವ್ರತಗಳನ್ನು ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಸಂಕಷ್ಟಗಳು ಪರಿಹಾರವಾಗಿ ಬೇಡಿಕೆಗಳು ಈಡೇರುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಯಾರಿಗಾದರೂ ಇದು ಉಪಯೋಗ ಆಗುತ್ತೆ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.